ರೀ ಇಲ್ಲಿ ನೋಡಿ ಮಂಜು ಪರಿ ಬಂದಿದ್ದಾರೆ. ಪರಿ ಬಂದಿದ್ದಾಳ? ಬಂದೆ ಬಂದೆ ಬಂದೆ. ಬಾ ಮಾ ಬಾ 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 ಮಂಜು. ಎಕ್ಸ್ಕ್ಯೂಸ್ ಮೀ, ನಾನು ಹೊರಡ್ಬಿಡ್ತೀನಿ. ಅಮ್ಮ ಒಂದು ನಿಮಿಷ. ನಮ್ಮ ಹಿರಿಯ ಮಗಳು ಮದುವೆ ಕರೆಯೋದಕ್ಕೆ ಅಂತ ಬಂದಿದ್ದೀವಿ. ನಿಮಗೂ ಇನ್ವಿಟೇಷನ್ನು. ಬೇಡ ಬೇಡ, ಇಟ್ಸ್ ಓಕೆ. ಸುಹಾಸಿನಿ, ಸಂಬಂಧಗಳು ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಇಂಥ ಸಂದರ್ಭದಲ್ಲೇ ಅವನ್ನೆಲ್ಲ ಮುಗಿಸ್ಬಿಡ್ಬೇಕು. ಇರಿ, ಕಾರ್ಡ್ ತಗೊಂಡೋಗಿರತ್ತೆ. ಪರಿ, ನಿನ್ಗೇನು ಕೊಡಲಿ ಕುಡಿಯೋಕ್ಕೆ? ಮಂಜು ನಿಮಗೆ? ಅದೆಲ್ಲ ಏನೂ ಬೇಡ ಅದಕ್ಕೆ. ಮೊದಲು ಬಂದು ಕೆಲಸ ಮುಗಿಸ್ಬಿಡ್ತೀನಿ. ಹಣ ಮುಂದಿನ ತಿಂಗಳು ಮದುವೆ. ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾಯಿದ್ದೀವಿ. ನೀವು ಒಂದು ವಾರಕ್ಕೆ ಮುಂಚೆನೇ ಬಂದು ಸಹಕಾರ ಕೊಟ್ಟು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಡ್ತೀನಿ. ಏನು ಮಂಜು, ಮನೆಯವ್ರಿಗೆ ಇಷ್ಟೊಂದು ಶೋಡೋಗ್ತಾರನ? ಖಂಡಿತ ಬರ್ತೀವಿ. ದುಡ್ಡಿನ ಸಹಾಯ ಬೇಕು ಅಂದರೆ ಕೇಳು, ಸಂಕೋಚ ಬೇಡ. ಸರಿ ಅಣ್ಣ. ಪರಿ, ನಿನ್ನ ಕಣ್ಣಲ್ಲಿ ಎಷ್ಟು ಖುಷಿ ಕಾಣ್ತಿದೆ ಗೊತ್ತಾ? ನೋಡ್ತಿರು, ಇದು ಒಂದು ಮದುವೆ ಆಗ್ತಿದ್ದಂಗೆ ಎಲ್ರದ್ದು ಪಟ್ಪಟ ಅಂತ ಆಗೋಗುತ್ತೆ. ಆಗ್ಲಕ್ಕ, ನಿನ್ನ ಬಾಯಿ ಹರಕೆ ಅಂತಲೇ ಎಲ್ಲ ಆಗಲಿ. ಖಂಡಿತ ಆಗುತ್ತೆ. ಮಂಜು, ಕಾರ್ಡ್ ಕೊಟ್ಬಿಡಿ. ಮುಂದಿನ ತಿಂಗಳೇ ಮದುವೆ. ಮುಹೂರ್ತ, ಅಡ್ರೆಸ್ ಎಲ್ಲ ಕಾರ್ಡಲ್ಲಿದೆ. ಕುಟುಂಬ ಸಮೇತರಾಗಿ ಬರಬೇಕು ತಾವು. ಖಂಡಿತ. ಹಣ ಸಹಾಯ ಏನಾದರೂ ಬೇಕಾದರೆ ಕೇಳಿ. ನಿಮಗೆ ಹಾಗೆ ಕೇಳಕ್ಕೆ ಸಂಕೋಚ ಆದರೆ ಸಾಲ ಅಂತ ಕೇಳಿ, ಖಂಡಿತ ಕೊಡ್ತೀವಿ. ಸುಹಾಸಿನಿ ಅವರೇ, ದೇವರು ತಕ್ಕ ಮಟ್ಟಿಗೆ ನಮಗೆಲ್ಲ ಕೊಟ್ಟಿದ್ದಾನೆ. ಇರೋದ್ರಲ್ಲೇ ನಾವು ಚೆನ್ನಾಗಿ ಮದುವೆ ಮಾಡಿ ಮುಗಿಸ್ತೀವಿ. ನೀವು ಬನ್ನಿ, ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಪದ್ಮ, ನಾನು ಬರ್ತೀನಿ. ಸರಿ, ಹೋಗಿ. ರೀ, ಅಳಿಯಂದ್ರು ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು, ಹಾಗೆ ಹೊರಟೋದ್ರಲ್ರಿ? ಹೊರಟೋದ್ರಾ? ಹೋಗ್ಲಿ ಬಿಡು, ಮಕ್ಕಳದೇನೋ ವಿಷಯ ಇರೋದು. ನಮ್ಮ ಹತ್ರ ಹೇಳೋದಾಗಿದ್ದಿದ್ರೆ ಹೇಳಿರೋರು. ಅವರು ಮುಚ್ಚುಮರೆ ಮಾಡೋವಂಥವ್ರು ಅಲ್ವಲ್ಲ. ಹಾಗಂತೀರಾ? ಹ್ಞೂ, ಮತ್ತೆ ನಾವು ಈ ವಿಷಯದಲ್ಲಿ ತಲೆ ಹಾಕ್ತಾ ಇರೋದೇ ಒಳ್ಳೆ. ನಾನು ಬರ್ತೀನಿ. ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಯಾಕೆ ಬರಕ್ಕೆ ಹೇಳಿದ್ರಿ? ಹೌದು, ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅಲ್ವಾ? ಹಾಗಿರುವಾಗ ಅಮೂಲ್ಯ ಹತ್ರ ಹೇಳಿ ನನ್ನ ಇಲ್ಲಿ ಕರೆಸಿದ್ದೀರಾ ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಇರಲೇಬೇಕು. ಅದೇನು ಅಂತ ಹೇಳಿ. ಐ ಕ್ಯಾನ್ ಹೆಲ್ಪ್ ಯು. ಪರವಾಗಿಲ್ಲ, ಹೇಳಿ. ನೀವು ಇವ್ರಕ್ಕ ಆರ್ತಿನ ಮದುವೆ ಆಗ್ಬಾರ್ದು. ಇವ್ರಕ್ಕ ಆರ್ತಿನ ಮದುವೆ ಆಗ್ಬಾರ್ದು. ಏನು ತಮಾಷೆ ಮಾಡ್ತಾ ಇದ್ದೀರಾ? ಇದು ತಮಾಷೆ ಮಾಡೋದೇನಿದೆ? ಅಲ್ಲ, ಎಂಗೇಜ್ಮೆಂಟ್ ಆದಮೇಲೆ ನೀವೀಗ ಹೇಳ್ತಿದ್ದೀರಾ ಅಂದರೆ ನಾನೇನು ಅನ್ಕೊಬೇಕು? ಎಂಗೇಜ್ಮೆಂಟ್ ಆಗಿದೆಯೋ ಇಲ್ವೋ, ಐ ಡೋಂಟ್ ಕೇರ್. ನನಗೆ ನನ್ನ ತಮ್ಮ ವಿಕ್ರಾಂತ್ ಲೈಫ್ ಇಂಪಾರ್ಟೆಂಟ್. ನಿಮ್ಮ ತಮ್ಮನ ಲೈಫಾ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನನ್ನ ತಮ್ಮ ವಿಕ್ರಾಂತ್ ಇವಳಕ್ಕ ಆರ್ತಿ.
ಒಬ್ಬರೊಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದಾರೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಸುಮ್ಮನೆ ಏನೇನೋ ಮಾತಾಡಬೇಡಿ. ಆರ್ತಿ ಅಂತವ್ರಲ್ಲ. ಗೌತಮ್ ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಏನಾಯ್ತು ಅಂತ ಎಲ್ಲ ಹೇಳ್ತೀನಿ. ಅಂದ್ರೆ ಇವ್ರು ಹೇಳ್ತಾ ಇರೋದು ನಿಜನಾ? ಆರ್ತಿ ಇವ್ರ ತಮ್ಮನ್ ಪ್ರೀತಿ ಮಾಡ್ತಾ ಇರೋದು ನಿಜನಾ? ಮಾತಿಗೂ ನಿಮ್ಮಮ್ಮ ನನ್ನ ಮಗಳು ತುಂಬಾ ಮುಗ್ದೆ, ಅವಳಿಗೇನು ಗೊತ್ತಾಗಲ್ಲ ಅಂತಿದ್ರಲ್ಲ, ಹಾಗಾದ್ರೆ ಅದೆಲ್ಲ ಸುಳ್ಳ? ಏನೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೌತಮ್. ಇನ್ನೇನ್ರಿ ನೀವು ಎಕ್ಸ್ಪ್ಲೇನ್ ಮಾಡೋದು? ಅವತ್ತು ನಾನು ನಿಮ್ಮ ಅಕ್ಕನ ನೋಡಕ್ ಬಂದಾಗ ಇವ್ರ ತಮ್ಮನೂ ಬಂದಿದ್ದ. ಒಳ್ಳೆ ವಿಚಿತ್ರವಾಗಿ ಆಡ್ತಾ ಇದ್ದ. ಇದಕ್ಕೇನಾ ಆ ಪಾರ್ಟಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು? ಎಲ್ಲ ಗೊತ್ತಿರೋರು ಯಾಕ್ರಿ ನಿಶ್ಚಿತಾರ್ಥ ಮಾಡ್ಕೊಂಡ್ರಿ? ಅದು ಹಾಗಲ್ಲ. ಎಲ್ಲ ನೆಂಟ್ರಿಗೂ ಎಂಗೇಜ್ಮೆಂಟ್ ಆಗಿರೋ ವಿಷಯ ಗೊತ್ತಾಗಿದೆ. ಅರ್ಧಕ್ಕರ್ಧ ನೆಂಟ್ರಿಗೆ ಇನ್ವಿಟೇಷನ್ ಎಲ್ಲ ಕೊಟ್ಟಾಗಿದೆ. ಈ ಪ್ರೀತಿ ಗೀತಿ ಅಂದ್ರೆ ಏನ್ ತಮಾಷೆನಾ? ನೀವೇ ಯಾವಾಗ್ಲೂ ಹೇಳ್ತಾ ಇರ್ತೀರಲ್ಲ ಏನ್ ತಮಾಷೆನಾ ಅಂತ. ಇದು ಹಾಗೇನಾ? ನಂಗೆ ಅರ್ಥ ಆಗುತ್ತೆ. ಎಂಗೇಜ್ಮೆಂಟ್ ಆಗುವಾಗ ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಅವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ಮನೇಲಿ ಒಪ್ಪಲ್ಲ ಅಂತ ದೂರ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾವು ಹೀಗೆ ಮಾತಾಡ್ತಿರೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಮತ್ತೆ ಅಕ್ಕನ ಮದುವೆ ನಡೆದ್ರೆ ಅಕ್ಕ ಖಂಡಿತ ಖುಷಿಯಾಗಿರಲ್ಲ. ಅವ್ರು ಖುಷಿಯಾಗಿರಲ್ಲ ನಿಜ. ಆದ್ರೆ ನಾನು ಮೊಬೈಲ್ ಕೊಡ್ಸಿರು ನಿಮ್ಮ ಅಕ್ಕ ಮಾತಾಡ್ತಲ್ಲ. ಮನೆಗೆ ಹೋದ್ರೆ ಮುಖಕ್ಕೆ ಮುಖ ಕೊಟ್ಟು ನೋಡೋದೂ ಇಲ್ಲ. ಎಲ್ಲ ಸಂಕೋಚ ಅನ್ಕೊಂಡಿದ್ದೆ. ಆದ್ರೆ ನನ್ಗೀಗೆಲ್ಲ ಅರ್ಥ ಆಗ್ತದೆ. ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ. ನನಗದೆಲ್ಲ ಗೊತ್ತಿಲ್ಲ. ನಾನು ನಿಮ್ಮ ಅಕ್ಕ ನೋಡಕ್ ಬಂದಿನಾನೆ. ಮದುವೆ ಆದ್ರೆ ಅವ್ರನ್ನೇ ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ರನ್ನೇ ಮದುವೆ ಆಗ್ತೀನಿ. ಲಿಸನ್ ಟು ಮೈ ಬ್ರದರ್, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋ ಹಾಗಿಲ್ಲ. ನನ್ನ ತಮ್ಮ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗಿದ್ದಾನೆ ಅಂದರೆ ಜಸ್ಟ್ ಇಮ್ಯಾಜಿನ್. ಅವನವಳ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ. ನೀವೇ ಅರ್ಥ ಮಾಡ್ಕೊಂಡು ದೂರ ಸರಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಏನ್ ಧಮ್ಕಿ ಆಗ್ತಿರಲ್ರಿ? ನೀವು ದುಡ್ಡಿರೋರು ಅಂತ ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ಇದಕ್ಕೆಲ್ಲ ನಾನು ಜಗಲ್ಲ. ನಮ್ಗೆ ಮರ್ಯಾದೆ ಮುಖ್ಯ. ಎಲ್ಲಾ ಕಡೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಾಗಿದೆ. ನೀವದ್ ಹೇಗ್ ಮದುವೆ ನಿಲ್ಸ್ತಿರೋ ನಾನು ನೋಡ್ತೀನಿ. ಗೌತಮ್ ಗೌತಮ್